ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2024-25ನೇ ಸಾಲಿನ ರಾಜ್ಯ ಬಜೆಟ್ ಇಂದು ಮಂಡನೆಯಾಗಿದೆ. ಈವರೆಗೆ 14 ಬಜೆಟ್ಗಳನ್ನು ಮಂಡಿಸಿ ರಾಜ್ಯದಲ್ಲಿ ದಾಖಲೆಯನ್ನೇ ಸೃಷ್ಟಿ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಕಳೆದ ಮೇನಲ್ಲಿ ಭರ್ಜರಿ ಬಹುಮತದಿಂದ ಆರಿಸಿ ಬಂದಿರೋ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಆರ್ಥಿಕ ಭಾರ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವ ತೆರಿಗೆ ಪಾಲಿನ ಸಂಘರ್ಷ, ಸಹಾಯಧನದ ಕೊರತೆಯ ಮಧ್ಯೆ ಬಜೆಟ್ ಅನ್ನ ಮಂಡಿಸಿದೆ. ಇದು 3,71,383 ಕೋಟಿ ರೂಪಾಯಿಗಳ ಬಜೆಟ್ ಆಗಿದ್ದು, ಇದರಲ್ಲಿ ವಿತ್ತೀಯ ಕೊರತೆಯ ಪ್ರಮಾಣ 1,00,000 ಗಡಿಯನ್ನ ದಾಟಿದೆ. ಹಾಗಂತ ಈ ಬಾರಿಯ ಬಜೆಟ್ ಅಲ್ಲಿ ಅತಿ ಹೆಚ್ಚು ಜನಪ್ರಿಯ ಯೋಜನೆಗಳು ಅಥವಾ ಮತ್ತಿನ್ನೇನೋ ವಿಶೇಷಗಳು ಕೂಡ ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಬಜೆಟ್ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವನ್ನು ಮಾಡಿಕೊಡುತ್ತಾ, ಅದು ಮತಗಳನ್ನ ತಂದುಕೊಡುತ್ತಾ? ಈ ಬಜೆಟ್ನ ಮುಖ್ಯಾಂಶಗಳೇನು, ಯಾವ್ಯಾವ ಇಲಾಖೆಗೆ ಈ ಬಜೆಟ್ ಅಲ್ಲಿ ಎಷ್ಟೆಷ್ಟು ಹಣವನ್ನ ಒದಗಿಸಲಾಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2024-25ನೇ ಸಾಲಿನ ರಾಜ್ಯ ಬಜೆಟ್ನ ಗಾತ್ರ 3,71,383 ಕೋಟಿ ರೂಪಾಯಿಗಳು. ಈ ಹಣವನ್ನು ಕೃಷಿ, ಜಲಸಂಪನ್ಮೂಲ, ಆರೋಗ್ಯ, ಮಹಿಳಾ ಅಭಿವೃದ್ಧಿ ಸೇರಿದ ಹಾಗೆ ವಿವಿಧ ಇಲಾಖೆಗಳಿಗೆ ವಿಂಗಡಣೆ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಗೆ 2024-25ರಲ್ಲಿ 52,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಮೀಸಲಿಡಲಾಗ್ತಾ ಇದೆ. ಅದರ ಜೊತೆಗೆ ಉದ್ಯೋಗ ಸೃಷ್ಟಿ, ಶಿಕ್ಷಣ, ಆರೋಗ್ಯ, ಹಸಿವು ನಿವಾರಣೆ, ಕೃಷಿ ಮತ್ತು ನೀರಾವರಿಗೆ ಪ್ರೋತ್ಸಾಹ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತಿತರ ವಲಯಗಳ ಅಭಿವೃದ್ಧಿಗೆ ಇದರಲ್ಲಿ ಒತ್ತು ನೀಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹಾಗೆ ಎಲ್ಲ ದುರ್ಬಲ ವರ್ಗಗಳ ಜನರಿಗೆ ಗೌರವಯುತವಾದ ಬದುಕನ್ನು ದೊರಕಿಸಿಕೊಡುವ ನಿಟ್ಟಲ್ಲಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಬಜೆಟ್ ಅಲ್ಲಿ 2 ದಾಖಲೆಗಳಿವೆ. ಒಂದು, ಬಜೆಟ್ ಮಂಡನೆಯ ಭಾಷಣವನ್ನು ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಸುಮಾರು 3.25 ಗಂಟೆಗಳ ಕಾಲ ಬಜೆಟ್ ಭಾಷಣವನ್ನು ಓದಿದ್ರು ಅನ್ನೋದು ಒಂದು ವಿಶೇಷ. ಆದ್ರೆ ಈ ಬಾರಿಯ ರಾಜ್ಯ ಬಜೆಟ್ ಅಲ್ಲಿ ವಿತ್ತೀಯ ಕೊರತೆ 1,00,000 ಕೋಟಿಯನ್ನ ದಾಟ್ತಾ ಇದೆ ಅನ್ನೋದು ಈ ಬಜೆಟ್ನ ಮತ್ತೊಂದು ವಿಶೇಷ. ಗೆಳೆಯರೆ, ಈ ಬಾರಿಯ ಒಟ್ಟು ಬಜೆಟ್ 3,71,383 ಕೋಟಿ ರೂಪಾಯಿಗಳು. ಇದರಲ್ಲಿ ರಾಜಸ್ವ ವೆಚ್ಚ 2,90,531 ಕೋಟಿ ರೂಪಾಯಿಗಳು. ಇನ್ನು ಬಂಡವಾಳ ವೆಚ್ಚ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇನ್ನಿತರ ಕಾಮಗಾರಿಗಳಿಗಾಗಿ ಖರ್ಚು ಮಾಡುವ ಮೊತ್ತ 55,877 ಕೋಟಿ ರೂಪಾಯಿಗಳು. ಹಾಗೆ ಈ ಹಿಂದೆ ರಾಜ್ಯ ಸರ್ಕಾರ ಮಾಡಿಕೊಂಡಿರುವ ಸಾಲಗಳು ಮತ್ತು ಅದರ ಬಡ್ಡಿಯ ಪಾವತಿಗೆ 24,974 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗ್ತಾ ಇದೆ. ಇಲ್ಲಿ ಈ ಬಾರಿಯ ಬಜೆಟ್ ಅಲ್ಲಿ ಬಂಡವಾಳ ವೆಚ್ಚ ಮತ್ತು ಸಾಲ ಹಾಗೂ ಬಡ್ಡಿಯ ಮರುಪಾವತಿಯ ಮೊತ್ತ ಕಳೆದ ಬಜೆಟ್ಗಿಂತ ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಈ ಬಜೆಟ್ ಅಲ್ಲಿ ಜಲಸಂಪನ್ಮೂಲ ಇಲಾಖೆಗೆ 19,179 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಅಲ್ಲದೆ KRS ನ ಬೃಂದಾವನವನ್ನ ವಿಶ್ವದರ್ಜೆಯ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಬಜೆಟ್ ಅಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಕುಡಿಯುವ ನೀರು, ಕೃಷಿ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಸಮರ್ಪಕವಾಗಿ ಪೂರೈಸೋದಕ್ಕೆ ಕೆರೆಗಳ ಅಭಿವೃದ್ಧಿ, ಚೆಕ್ ಡ್ಯಾಂ ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಂತಹ 115 ಕಾಮಗಾರಿಗಳಿಗೆ 200 ಕೋಟಿ ರೂಪಾಯಿಗಳನ್ನ ಒದಗಿಸಲಾಗ್ತಾ ಇದೆ. ಹಾಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಯೋಜನೆಯ ಅಡಿ ಉಪಯೋಜನೆಗಳನ್ನು ಪೂರ್ಣಗೊಳಿಸಲಾಗುತ್ತೆ ಅನ್ನೋ ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಲ್ಲದೆ ಕೆರೆಗಳಿಗೆ ನೀರು ಹರಿಸುವ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸುತ್ತೆ. ಹಾಗೆ ಕೃಷಿಯ ಕಡೆಗೆ ಕೂಡ ಸರ್ಕಾರ ಹೆಚ್ಚಿನ ಗಮನವನ್ನ ಹರಿಸಲಿದ್ದು, ರೈತ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ಯೋಜನೆಯ ಮೂಲಕ ಸಮಗ್ರ ಕೃಷಿಯನ್ನ ಉತ್ತೇಜಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಹಾಗೇನೆ ಸಿರಿಧಾನ್ಯಗಳನ್ನ ಉತ್ಪಾದಿಸೋದಕ್ಕೆ ಉತ್ತೇಜನ ಕೊಡುವ ನಿಟ್ಟಲ್ಲಿ ನಮ್ಮ ಮಿಲೆಟ್ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಯ ಅಡಿಯಲ್ಲಿ 10,000 ಫಲಾನುಭವಿಗಳಿಗೆ ಸಹಾಯಧನವನ್ನ ಕೊಡಲಾಗುತ್ತೆ. ಮತ್ಸ್ಯ ಆಶಾ ಕಿರಣ ಯೋಜನೆಯ ಅಡಿ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಕರಾವಳಿಯ ಮೀನುಗಾರರಿಗೆ ನೀಡುತ್ತಾ ಇರುವ ಪರಿಹಾರ ಮೊತ್ತದ ರಾಜ್ಯದ ಪಾಲನ್ನ 1,500 ರೂಪಾಯಿಗಳಿಂದ 3,000 ರೂಪಾಯಿಗಳಿಗೆ ಹೆಚ್ಚಿಸುವುದಾಗಿ ಸಿಎಂ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಶಿಥಿಲಾವಸ್ಥೆಯಲ್ಲಿರುವ ಆಸ್ಪತ್ರೆ ಕಟ್ಟಡಗಳ ದುರಸ್ತಿ ಮತ್ತು ಉನ್ನತೀಕರಣಕ್ಕೆ 75 ಕೋಟಿ ರೂಪಾಯಿಗಳ ಅನುದಾನ, ಗ್ರಾಮೀಣ ಪ್ರದೇಶದ ಜನರಿಗೆ 24 ಗಂಟೆಗಳ ಕಾಲ ತುರ್ತು ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಮುಂದಿನ 2 ವರ್ಷಗಳ ಅವಧಿಯಲ್ಲಿ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ, ಪ್ರತಿ ಜಿಲ್ಲೆಯಲ್ಲಿ ಒಂದು ಕೀಮೋಥೆರಪಿ ಕೇಂದ್ರದ ಸ್ಥಾಪನೆ,
ಸ್ಥಾಪನೆ, ಬೆಂಗಳೂರಿನ ಬಡ ಜನತೆಗೆ ಉಚಿತ ಪ್ರಯೋಗಾಲಯ ಸೇವೆಯನ್ನು ಒದಗಿಸುವುದಕ್ಕೆ ಹಬ್ ಅಂಡ್ ಸ್ಪೋಕ್ ಮಾದರಿಯಲ್ಲಿ 430 ಪ್ರಯೋಗಾಲಯಗಳ ಸ್ಥಾಪನೆಗೆ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಕಲ್ಯಾಣ ಪಥ ಯೋಜನೆಯ ಮೂಲಕ ಕಲ್ಯಾಣ ಕರ್ನಾಟಕದ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರ ಹಣವನ್ನು ಮೀಸಲಿಟ್ಟಿದೆ. 1,500 ವಿಕಲಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡುವುದನ್ನು ಕೂಡ ಬಜೆಟ್ ಅಲ್ಲಿ ಸೇರಿಸಲಾಗಿದೆ. 2024-25ನೇ ಸಾಲಲ್ಲಿ 3 ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನ ಬಜೆಟ್ ಅಲ್ಲಿ ಹಾಕಿಕೊಳ್ಳಲಾಗಿದೆ. ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನ ಘೋಷಿಸಿದ್ದಾರೆ. ಬೆಂಗಳೂರಲ್ಲಿ 233 ಕೋಟಿ ವೆಚ್ಚದಲ್ಲಿ ಸೈನ್ಸ್ ಸಿಟಿ ನಿರ್ಮಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯ ಅಡಿಯಲ್ಲಿ 50 ಸಂಖ್ಯಾಬಲವುಳ್ಳ 50 ಮೊರಾರ್ಜಿ ದೇಸಾಯಿ ಶಾಲೆಗಳ ಆರಂಭ, 100 ಹೊಸ ಮೌಲಾನಾ ಆಜಾದ್ ಶಾಲೆಗಳ ನಿರ್ಮಾಣ, ಮಂಗಳೂರಲ್ಲಿ ಹಜ್ ಭವನದ ನಿರ್ಮಾಣ, ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿಗಳನ್ನ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಹಜ್ ಭವನಕ್ಕೆ ಹಣ, ಕ್ರೈಸ್ತ ಸಮುದಾಯಕ್ಕೆ ಹಣ ಕೊಟ್ಟು ಹಿಂದೂಗಳ ಓಲೈಕೆ ಮಾಡದೇ ಇದ್ರೆ ಮತ ಬೀಳೋದಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಒಂದಷ್ಟು ಸಾಫ್ಟ್ ಹಿಂದುತ್ವವನ್ನು ಕೂಡ ಅಳವಡಿಸಿಕೊಂಡಿರುವುದು ಕಂಡು ಬರ್ತಾ ಇದೆ. ಅದಕ್ಕಾಗಿ ಬಸವ ಜಯಂತಿಯ ದಿನ ಸರ್ವಧರ್ಮ ಸಂಸತ್ತನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ತಿರುಮಲ, ಶ್ರೀಶೈಲ, ವಾರಣಾಸಿಗಳಲ್ಲಿ ಸುಸಜ್ಜಿತ ವಸತಿ ಸಂಕೀರ್ಣಗಳನ್ನ ನಿರ್ಮಿಸುವುದಕ್ಕೆ ಉದ್ದೇಶಿಸಲಾಗಿದೆ. ಈ ವಸತಿ ಸಂಕೀರ್ಣಗಳಿಂದ ಬರುವ ಹಣ ಸರ್ಕಾರಕ್ಕೆ ಸಿಗುತ್ತೆ. ಪ್ರಸಕ್ತ ಸಾಲಿನಲ್ಲಿ ವಾರಣಾಸಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವುದಾಗಿ ಸರ್ಕಾರ ತಿಳಿಸಿದೆ. ಇನ್ನು ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸುವುದಕ್ಕೆ ರಾಯಚೂರಿನ ಚಿಕ್ಕಮಂಚಾಲ ಗ್ರಾಮದ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ಮೂಲಕ ಹಿಂದೂಗಳನ್ನ ಓಲೈಸುವ ಪ್ರಯತ್ನವನ್ನ ಇಲ್ಲಿ ಸರ್ಕಾರ ಮಾಡಿದೆ. ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಅನ್ನ ಸುವಿಧಾ ಅನ್ನೋ ಯೋಜನೆಯನ್ನ ಘೋಷಣೆ ಮಾಡಿದ್ದು, ಇದರ ಮೂಲಕ ಹೋಮ್ ಡೆಲಿವರಿ ಆಪ್ ಅನ್ನು ಬಳಸಿ 80 ವರ್ಷ ದಾಟಿದ ಹಿರಿಯ ನಾಗರಿಕರು ಮಾತ್ರ ಇರುವ ಮನೆಗಳ ಬಾಗಿಲಿಗೆ ಆಹಾರ ಧಾನ್ಯಗಳನ್ನ ತಲುಪಿಸಲಾಗುತ್ತೆ. ಗೆಳೆಯರೆ, ಇಂಥದ್ದೊಂದು ಯೋಜನೆಯನ್ನ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ ರೆಡ್ಡಿ ಸರ್ಕಾರ ಈಗಾಗಲೇ ಮಾಡಿದೆ. ಅಲ್ಲಿ ಬರೀ ವೃದ್ಧರಿಗೆ 80 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಲ್ಲ, ಎಲ್ಲ ಪಡಿತರ ಧಾನ್ಯಗಳನ್ನು ಪ್ಯಾಕ್ ಮಾಡಿ ಫಲಾನುಭವಿಗಳ ಮನೆಗಳಿಗೆ ಗ್ರಾಮ ವಾಲಂಟಿಯರ್ಗಳ ಮೂಲಕ ತಲುಪಿಸುವ ಯೋಜನೆಯನ್ನ ಸಾಕಷ್ಟು ವರ್ಷಗಳ ಹಿಂದೆ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಜಾರಿಗೆ ತಂದಿದ್ದಾರೆ. ಈಗ ಕರ್ನಾಟಕದಲ್ಲಿ ಇದೇ ತರದ ಯೋಜನೆಯನ್ನ 80 ವರ್ಷ ಮೇಲ್ಪಟ್ಟ ವೃದ್ಧರೇ ಇರುವ ಮನೆಗಳಿಗೆ ತಲುಪಿಸುವ ಯೋಜನೆಯನ್ನ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದೆ. ಹಾಗೆ ಪ್ರವಾಸೋದ್ಯಮಕ್ಕೆ ಕೂಡ ಸಾಕಷ್ಟು ಅನುದಾನವನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಪ್ರವಾಸಿ ಕೇಂದ್ರಗಳಲ್ಲಿ ಕೇಬಲ್ ಕಾರ್, ರೋಪ್ ವೇ ಮುಂತಾದ ಸೌಲಭ್ಯಗಳನ್ನ ಒದಗಿಸಲಾಗುತ್ತೆ. ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಕೊಡಲಾಗ್ತಾ ಇದೆ. ಹಾಗೆ ಶಿಕ್ಷಣಕ್ಕಾಗಿ 44,422 ಕೋಟಿ, ಇಂಧನ ಇಲಾಖೆಗೆ 23,159 ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 21,160 ಕೋಟಿ, ಸಾರಿಗೆಗೆ 19,777 ಕೋಟಿ, ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಗೆ 34,406 ಕೋಟಿ, ಕಂದಾಯ ಇಲಾಖೆಗೆ 16,170 ಕೋಟಿ, ಆರೋಗ್ಯ ಇಲಾಖೆಗೆ 15,145 ಕೋಟಿ, ಸಮಾಜ ಕಲ್ಯಾಣಕ್ಕೆ 39,121 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಈ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಹಂಚಿಕೆ ಮಾಡಿದ್ದಾರೆ. ಇನ್ನು ಈ ಬಜೆಟ್ ಅಲ್ಲಿ ಬೆಂಗಳೂರಿಗೂ ಕೂಡ ಸಾಕಷ್ಟು ಕೊಡುಗೆಗಳನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರವನ್ನ ವಿಶ್ವ ದರ್ಜೆಗೇರಿಸುವುದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಟ್ರಾಫಿಕ್ ಜಾಮ್ಗೆ ಸುರಂಗ ಮಾರ್ಗದ ಪರಿಹಾರ, ಬೆಂಗಳೂರಲ್ಲಿ 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣ, ಹೊಸದಾಗಿ 44 ಕಿಲೋಮೀಟರ್ ಮೆಟ್ರೋ ಮಾರ್ಗದ ಸೇರ್ಪಡೆ, ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಮಾರ್ಗವನ್ನ 2026 ಪೂರ್ಣಗೊಳಿಸುವುದು, ಕಾವೇರಿ 5ನೇ ಹಂತವನ್ನ ಡಿಸೆಂಬರ್ 2024 ಒಳಗೆ ಪೂರ್ಣಗೊಳಿಸುವುದು, ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಬೆಂಗಳೂರಿಗಾಗಿ ವಿಶೇಷವಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಆನೇಕಲ್, ನೆಲಮಂಗಲಗಳಲ್ಲಿ ಹೊಸ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಹೀಗೆ 3,71,000 ಕೋಟಿಗೂ ಅಧಿಕ ಬಜೆಟ್ ಅನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಸರ್ಕಾರಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ರಾಜ್ಯ ತೆರಿಗೆಯೇತರ ಮೂಲಗಳಿಂದ, ಕೇಂದ್ರ ಸರ್ಕಾರದ ಸಹಾಯ ಮತ್ತು ಅನುದಾನಗಳಿಂದ, ಕೇಂದ್ರದ ತೆರಿಗೆ ಪಾಲಿನಿಂದ ಮತ್ತು ಸಾಲದ ರೂಪದಿಂದ ರಾಜ್ಯ ಸರ್ಕಾರ ಬಜೆಟ್ಗೆ ಬೇಕಾದ ಹಣವನ್ನ ಹೊಂದಿಸಿಕೊಳ್ಳುತ್ತೆ. ಇದರಲ್ಲಿ ರಾಜ್ಯ ತೆರಿಗೆ ಆದಾಯದಿಂದ 50% ಹಣ ಬರುತ್ತೆ. ಈ ಇಡೀ ಬಜೆಟ್ ಅನ್ನ ₹1 ಅಂತ ನಾವು ನೋಡೋದಾದ್ರೆ, ರಾಜ್ಯದ ತೆರಿಗೆ ಆದಾಯ ಅಂದ್ರೆ ಪೆಟ್ರೋಲು, ಮದ್ಯ ಮಾರಾಟದಿಂದ ಬರುವ ಆದಾಯ ಏನಿದೆ ಅದರಿಂದ 52 ಪೈಸೆಗಳಷ್ಟು, ಸಾಲದ ಮೂಲಕ
ಮೂಲಕ 28 ಪೈಸೆ, ಕೇಂದ್ರ ತೆರಿಗೆಯ ಪಾಲಿನಿಂದ 12 ಪೈಸೆ, ಕೇಂದ್ರ ಸರ್ಕಾರದ ಸಹಾಯಧನದ ಮೂಲಕ 4 ಪೈಸೆ, ರಾಜ್ಯ ತೆರಿಗೆಯೇತರ ರಾಜಸ್ವದಿಂದ 4 ಪೈಸೆಯಷ್ಟು ಹಣ ಸರ್ಕಾರಕ್ಕೆ ಬರುತ್ತೆ. ಇಲ್ಲಿ 28 ಪೈಸೆ ಅಂದ್ರೆ ಒಟ್ಟು ಬಜೆಟ್ ಅಲ್ಲಿ 1 ಲಕ್ಷ ಕೋಟಿಗೂ ಅಧಿಕ ಹಣವನ್ನ ಸರ್ಕಾರ ಹೊಸ ಸಾಲದ ರೂಪದಲ್ಲಿ ತರ್ತಾ ಇದೆ. ಗೆಳೆಯರೆ, ಕಳೆದ ವರ್ಷದ ಬಜೆಟ್ ಹೊತ್ತಿಗೆ ರಾಜ್ಯದ ಒಟ್ಟು ಸಾಲ 5,64,000 ಕೋಟಿ ರೂಪಾಯಿಗಳಷ್ಟಿತ್ತು. ಈಗ ಅದಕ್ಕೆ ಇನ್ನೂ 1 ಲಕ್ಷ ರೂಪಾಯಿಗಳಷ್ಟು ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ರಾಜ್ಯದ ಸಾಲ 6.5 ಲಕ್ಷ ಕೋಟಿಯನ್ನ ದಾಟ್ತಾ ಇದೆ. ಇನ್ನು ಈ ಬಾರಿಯ ಬಜೆಟ್ ಅಲ್ಲಿ ಮಾಡಿಕೊಂಡಿರುವ ಸಾಲಗಳ ಮರುಪಾವತಿ ಮತ್ತು ಅದರ ಬಡ್ಡಿ ಪಾವತಿಗಾಗಿ 18% ಖರ್ಚು ಮಾಡ್ತಾ ಇದ್ದಾರೆ. ಇನ್ನಿತರ ಸಾಮಾನ್ಯ ಸೇವೆಗಳಿಗಾಗಿ 17%, ಸಮಾಜ ಕಲ್ಯಾಣಕ್ಕಾಗಿ 15%, ಇತರ ಆರ್ಥಿಕ ಸೇವೆಗಳಿಗೆ 15%, ಕೃಷಿ ನೀರಾವರಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ 14%, ಶಿಕ್ಷಣಕ್ಕೆ 11%, ಆರೋಗ್ಯಕ್ಕೆ 3% ಮತ್ತು ಇತರ ಸಾಮಾಜಿಕ ಸೇವೆಗಳಿಗೆ 3%, ನೀರು ಪೂರೈಕೆ ಹಾಗೂ ನೈರ್ಮಲ್ಯಕ್ಕೆ 3% ಹಣವನ್ನ ಮಂಜೂರು ಮಾಡಲಾಗ್ತಾ ಇದೆ. ಇನ್ನು ಗ್ಯಾರಂಟಿಗಳಿಗಾಗಿನೇ 52,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕಾಗಿ ಬರ್ತಾ ಇರೋದ್ರಿಂದ ಸರ್ಕಾರ ಅದಕ್ಕಾಗಿ ಹೆಚ್ಚುವರಿ ಆದಾಯವನ್ನು ಕ್ರೋಢೀಕರಿಸಬೇಕಾದ ಅಗತ್ಯನೂ ಇದೆ. ಹೀಗಾಗಿ ಮೊದಲ ಹೊರೆ ಮದ್ಯಪ್ರಿಯರ ಮೇಲೆ ಬಿದ್ದಿದೆ. ಸರ್ಕಾರ ಮದ್ಯದ ದರವನ್ನ ಹೆಚ್ಚಿಸ್ತಾ ಇದೆ. ಅದರಲ್ಲೂ ಬಿಯರ್ ಬೆಲೆಯನ್ನ ಏರಿಕೆ ಮಾಡ್ತಾ ಇರುವುದಾಗಿ ತಿಳಿಸಿದೆ. ಆ ಮೂಲಕ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡೋದು ಮದ್ಯಪ್ರಿಯರೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಕುಡುಕರನ್ನ ಹೀಯಾಳಿಸೋ ಹಾಗಿಲ್ಲ. ಯಾಕೆಂದ್ರೆ ಈ ರಾಜ್ಯದ ಬಜೆಟ್ಗೆ ಶಕ್ತಿಯನ್ನ ತುಂಬುತ್ತಾ ಇರೋದೇ ಈ ರಾಜ್ಯದ ಮದ್ಯಪ್ರಿಯರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ಮುದ್ರಾಂಕ ಶುಲ್ಕದಲ್ಲಿ ಏರಿಕೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ವಾಹನಗಳ ತೆರಿಗೆಯನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಆನ್ಲೈನ್ ಡೆಲಿವರಿ ಮೇಲೆ ಸೆಸ್ ಅನ್ನ ವಿಧಿಸಲಾಗ್ತಾ ಇದೆ. ಹೀಗಾಗಿ ಈ ಬಜೆಟ್ ಹೆಚ್ಚು ಜನಪ್ರಿಯ ಅಂತ ಅನ್ನಿಸ್ಕೊಳ್ಳದೆ ಇದ್ರು ಗ್ರಾಹಕರ ಜೇಬಿಗೆ ಒಂದಷ್ಟು ಹೊರೆ ಮತ್ತು ಬರೆ ಅಂತೂ ಬೀಳ್ತಾ ಇದೆ. ಇದು ಗೆಳೆಯರೆ, ರಾಜ್ಯ ಸರ್ಕಾರದ 2024-25 ಬಜೆಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.